to Raman tutorial for GK. Friends, today we are going to learn about articles in English grammar. ಫ್ರೆಂಡ್ಸ್, ಇವತ್ತು ನಾವು ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನೌನ್ಸ್ ಗಳು ಹಾಗೇನೆ ಅವುಗಳ ಬಗೆಗಳ ಬಗ್ಗೆ ತಿಳ್ಕೊಂಡಿದೀವಿ. ಅದಾದ ನಂತರ ನಾವು ಆರ್ಟಿಕಲ್ಸ್ ಕಡೆ ಮೂವ್ ಆಗೋಣ. ದಿಸ್ ಇಸ್ ವೆರಿ ಈಸಿ ಕಾನ್ಸೆಪ್ಟ್. ಓಕೆ, ಇದು ತುಂಬಾ ಸುಲಭವಾದಂತಹ ಕಾನ್ಸೆಪ್ಟ್. ಇದನ್ನ ನೋಡೋಕ್ಕೂ ಮುಂಚೆ ನೀವೇನ್ ಮಾಡ್ಬೇಕು, ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಕಾಣ್ತಕ್ಕಂತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗಾದ್ರೆ ಇವತ್ತಿನ ಕಾನ್ಸೆಪ್ಟ್ ಕಡೆ ನಾವು ನೋಡೋಣ. ಇಲ್ಲಿ ಆರ್ಟಿಕಲ್ಸ್ ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ ವಾಟ್ ಆರ್ ಆರ್ಟಿಕಲ್ಸ್? ಸೊ ಆರ್ಟಿಕಲ್ಸ್ ಅಂದ್ರೆ ಏನಿಲ್ಲಿ ನೋಡಿ, ಆರ್ಟಿಕಲ್ಸ್ ಆರ್ ದ ವರ್ಡ್ಸ್ ವಿಚ್ ಮಾಡಿಫೈ ನೌನ್ಸ್. ಸೊ ಆರ್ಟಿಕಲ್ಸ್ ಏನ್ ಮಾಡ್ತವೆ ಅಂತಂದ್ರ ಈ ನೌನ್ಸ್ ಅನ್ನ ಮಾಡಿಫೈ ಮಾಡ್ತವೆ. ಈ ವರ್ಡ್ಸ್ ಗಳನ್ನ ಬಳಸೋದ್ರಿಂದ ನೌನ್ಸ್ ಗಳನ್ನ ಅಂದ್ರೆ ನಾಮಪದಗಳನ್ನ ಮಾಡಿಫೈ ಮಾಡ್ತಕ್ಕಂಥವುಗಳೇ ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಎಷ್ಟು ಆರ್ಟಿಕಲ್ಸ್ ಇದಾವೆ ಇಂಗ್ಲಿಷ್ ನಲ್ಲಿ? ಹೌ ಮೆನಿ ಆರ್ಟಿಕಲ್ಸ್ ಇನ್ ಇಂಗ್ಲಿಷ್ ಗ್ರಾಮರ್? ಸೊ ದೇರ್ ಆರ್ 3 ಆರ್ಟಿಕಲ್ಸ್ ಇನ್ ಇಂಗ್ಲಿಷ್ ಗ್ರಾಮರ್. ಸೊ ಮೂರು ಆರ್ಟಿಕಲ್ಸ್ ಇದಾವ. ಸೊ ಯಾವ್ಯಾವು ಅಂತಂದ್ರೆ ಅ ಅಂಡ್ ದ, ಈ ಮೂರು ಇಂಗ್ಲಿಷ್ ನಲ್ಲಿ ಇರುವಂತ ಆರ್ಟಿಕಲ್ಸ್. ಸೊ ಹಾಗಾದ್ರೆ ಇವುಗಳನ್ನ ನಾವು 2 ಟೈಪ್ಸ್ ಕ್ಲಾಸಿಫೈ ಮಾಡ್ತೀವಿ. ಅವು ಯಾವುವು ಅಂತಂದ್ರೆ ಒಂದು ಡೆಫಿನೆಟ್ ಆರ್ಟಿಕಲ್ ಅಂಡ್ ಇಂಡೆಫಿನೆಟ್ ಆರ್ಟಿಕಲ್. ಸೊ ಹಾಗಾದ್ರೆ ಡೆಫಿನೆಟ್ ಆರ್ಟಿಕಲ್ ಅನ್ನ ಯಾವುದನ್ನಾಗಿ ಯೂಸ್ ಮಾಡ್ತೀವಿ ಅಂತಂದ್ರೆ ದ. ಇಲ್ಲಿ ಏನ್ ದ ಅಂತ ಯೂಸ್ ಮಾಡಿದ್ವಲ್ಲ, ದಿಸ್ ಈಸ್ ದ ಡೆಫಿನೆಟ್ ಆರ್ಟಿಕಲ್. ದೆನ್ ಆ ಅಂಡ್ ಆನ್, ಬೌತ್ indefinite article we used in English grammar. Okay, ಹಾಗಾದ್ರೆ we know about what are the difference between two articles. So ಇವು ಎರಡರ ನಡುವೆ ಏನೇ ಡಿಫರೆನ್ಸ್ ಇದೆ ಅಂತ ಹೇಳಿ ನಾವು ಎಕ್ಸಾಂಪಲ್ ಥ್ರೂ ನೋಡೋಣ. ಫಸ್ಟ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಲೆಟ್ಸ್ ರೀಡ್ ಅ ಬುಕ್ ಅಂತ ಇದೆ. ದೆನ್ ಸೆಕೆಂಡ್ ಫಾಲೋ ಅಪ್ ಎಕ್ಸಾಂಪಲ್ ಏನಿದೆ, ಲೆಟ್ಸ್ ರೀಡ್ ದ ಬುಕ್ ಅಂತ ಇದೆ. ಸೊ ಎರಡು ಸೆಂಟೆನ್ಸ್ ಅನ್ನ ನಾವು ಗಮನದಲ್ಲಿ ಇಟ್ಕೊಂಡಾಗ ಸೊ ನಾವು ಇಲ್ಲಿ ಏನ್ ಡಿಸೈಡ್ ಮಾಡಬಹುದು? ಫಸ್ಟ್ ಎಕ್ಸಾಂಪಲ್ ಏನ್ ಹೇಳುತ್ತೆ, ರೀಡ್ ಅ ಬುಕ್ ಅಂತ ಇದೆ. ಸೊ ಐ ಹ್ಯಾವ್ ಮೆನಿ ಬುಕ್ಸ್ ಇನ್ ಮೈ ಲೈಬ್ರರಿ, ಬಟ್ ಐ ಡೋಂಟ್ ನೋ ನಾನು ಯಾವ್ದನ್ನ ಓದ್ಬೇಕು ಅಂತ ನನಗೆ ಗೊತ್ತಿಲ್ಲ. ನನ್ನ ಲೈಬ್ರರಿ ತುಂಬಾ ಬುಕ್ ಇದೆ, ಯಾವ್ದನ್ನ ಓದ್ಬೇಕಂತ ನನಗೆ ಗೊತ್ತಿಲ್ಲ. ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಟು ರೀಡ್ ಅ ಬುಕ್. ಸೊ ಯಾವ್ದೋ ಒಂದು ಬುಕ್ ಅನ್ನ ನಾನು ಓದ್ತೀನಿ ಅನ್ನೋದನ್ನ ಇದು ಹೇಳುತ್ತೆ. ದೆನ್ ಸೆಕೆಂಡ್ ಸೆಂಟೆನ್ಸ್ ಏನ್ ಹೇಳುತ್ತೆ, ಲೆಟ್ಸ್ ರೀಡ್ ದ ಬುಕ್. ಸೊ ಇಲ್ಲಿ ಡೆಫಿನೆಟ್ ಆಗಿ ನಾನು ಒಂದು ಬುಕ್ ಅನ್ನ ಓದ್ತಾ ಇದ್ದೀನಿ, ಪರ್ಟಿಕ್ಯುಲರ್ ಆಗಿ ನಾನು ಯಾವುದೋ ಒಂದನ್ನ ಓದ್ತಾ ಇಲ್ಲ, ನಾನು ಒಂದು ಬುಕ್ ಅನ್ನ ಓದ್ಬೇಕಂತ ತಗೊಂಡಿದ್ದೀನಿ. ಸೊ ಈಗ ಹಿಸ್ಟ್ರಿ ತಗೊಂಡಿದ್ದೀನಿ, ಇಂಗ್ಲಿಷ್ ಗ್ರಾಮರ್ ಅಂತ ತಗೊಂಡಿದ್ದೀನಿ, ಅಥವಾ ಇನ್ನೊಂದೇನೋ ತಗೊಂಡಿದ್ದೀನಿ. ದಿಸ್ ಇಸ್ ದ ಪರ್ಟಿಕ್ಯುಲರ್. ಓಕೆ, ಹಾಗಾದ್ರೆ ಇವೆರಡನ್ನ ಗಮನಿಸಿದಾಗ ನಮ್ಗೆ ಏನ್ ಅನ್ಸುತ್ತೆ, the is used in specific or particular things names. So the ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಪರ್ಟಿಕ್ಯುಲರ್ ಥಿಂಗ್ಸ್ ಗಳಲ್ಲಿ, ಪರ್ಟಿಕ್ಯುಲರ್ ನೇಮ್ ಗಳಲ್ಲಿ ಯೂಸ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ನೆಕ್ಸ್ಟ್ ಎಕ್ಸಾಂಪಲ್ ಅನ್ನ ನೋಡೋಣ. I would like to go see a movie. There are many movies in the theater. So ಥಿಯೇಟರ್ ನಲ್ಲಿ ಸಾಕಷ್ಟು ಮೂವೀಸ್ ಇದಾವೆ. I don't have any idea to go see a movie. ನನಗೆ ಯಾವುದೇ ಒಂದು ಐಡಿಯಾ ಇರಲಿಲ್ಲ. Today I bored, so that's why I go to see a movie. ಯಾವುದೋ ಒಂದು ಮೂವಿನ ನೋಡ್ಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ಎಕ್ಸಾಂಪಲ್ ಏನ್ ಹೇಳುತ್ತೆ, I would like to go see the movie in the multiplex. So in the multiplex, ಒಂದು ಪರ್ಟಿಕ್ಯುಲರ್ ಆದಂತ ಪ್ಲೇಸ್ ನಲ್ಲಿ ನೀವು ಮೂವಿ ನೋಡೋದಕ್ಕೆ ಹೋಗ್ತಾ ಇದ್ದೀರಾ, ಪರ್ಟಿಕ್ಯುಲರ್ ಮೂವಿಯನ್ನು ನೋಡೋಕೆ ಹೋಗ್ತಾ ಇದ್ದೀರಾ ಅನ್ನೋದ್ರಲ್ಲಿ ನೀವು ದ ಮೂವಿ ಇನ್ ದ ಮಲ್ಟಿಪ್ಲೆಕ್ಸ್ ಅನ್ನೋದನ್ನ ಯೂಸ್ ಮಾಡಿದೀವಿ. Okay, let's move another example. Okay friends, let's learn about indefinite articles. So ಇವಾಗ ನಾವು indefinite articles ಬಗ್ಗೆ ನೋಡೋಣ. So indefinite articles ಅಲ್ಲಿ there are 2 kinds ಇದೆ. ಸೊ ಯಾವುದು ಅಂದ್ರೆ a ಮತ್ತೆ an ಅಂತೇಳಿ ನಾವು ಈಗ ತಾನೇ ತಿಳ್ಕೊಂಡ್ವಿ. ಹಾಗಾದ್ರೆ ಇವನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಥ್ರೂ ದ ಎಕ್ಸಾಂಪಲ್ ಥ್ರೂ ನಾವು ನೋಡೋಣ. ಫಸ್ಟ್ ಎಕ್ಸಾಂಪಲ್ ಏನಿದೆ, somebody call a police ಅಂತ ಇದೆ. ಅಂದ್ರೆ ಇಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ಆ ಪೊಲೀಸ್ ಅಂತೇಳಿ ಯೂಸ್ ಮಾಡಿದೀವಿ. ಹಾಗಾದ್ರೆ ಇಲ್ಲಿ ಯಾವ ಒಂದು ವರ್ಡ್ ಇದೆ ಅಂತಂದ್ರೆ ಕಾನ್ಸೋನೆಂಟ್ ಇದೆ ಅಲ್ವಾ. ಸೊ ಆ ಪೊಲೀಸ್ ಅಂದ್ರೆ ಇದು
ಕಾನ್ಸೋನೆಂಟ್. ಸೊ ಹಾಗಾದ್ರೆ ನಾವು ಅ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಈ ಕಾನ್ಸೋನೆಂಟ್ ಬಿಫೋರ್ ದ ಕಾನ್ಸೋನೆಂಟ್. ಸೊ ಕಾನ್ಸೋನೆಂಟ್ ವರ್ಡ್ ಇತ್ತು ಅಂದ್ರೆ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅ ಅನ್ನೋ ಆರ್ಟಿಕಲ್ ಅನ್ನ ಇಂಡೆಫಿನಿಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಹಾಗೇನೆ ಫ್ರೆಂಡ್ಸ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಐ ಸಾ ಆನ್ ಎಲಿಫೆಂಟ್ ಅಟ್ ದ ಮೈಸೂರ್ ಝೂ ಅಂತ ಇದೆ. ಸೊ ನಾವು ಹಿಯರ್ ಏನ್ ಮಾಡ್ಬೇಕು ಅಂದ್ರೆ ಆನ್ ಎಲಿಫೆಂಟ್ ಅಂತ ಹೇಳಿ ಹೇಳ್ತಾ ಇದೀವಿ. ಹಾಗಾದ್ರೆ ನಾವು ಆನ್ ಅನ್ನ ಎಲ್ಲಿ ಯೂಸ್ ಮಾಡಿದ್ವಿ? ಇಲ್ಲಿ ನೋಡಿ ಇ ಇದೆ. ಇ ಏನಿಲ್ಲಿ ಓವಲ್, ಇದೇನಿದು ಓವಲ್ ಸೌಂಡ್ ಅಲ್ವಾ? ಸೊ ಹಾಗಾಗಿ ಆನ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಬಿಫೋರ್ ಓವಲ್ ಸೌಂಡ್. ಓವಲ್ ಸೌಂಡ್ ಹಿಂದ್ಗಡೆ ನಾವು ಏನ್ ಹಚ್ತೀವಿ ಆನ್ ಅನ್ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಹಾಗಾದ್ರೆ ಎಷ್ಟು ಓವಲ್ಸ್ ಇದಾವೆ, ಎಷ್ಟು ಸೌಂಡ್ಸ್ ಇದಾವೆ ಇಂಗ್ಲಿಷ್ ನಲ್ಲಿ ನಿಮಗೆ ಗೊತ್ತಿದೆ. 26 ಆಲ್ಫಾಬೆಟ್ ಇದಾವೆ ಇಂಗ್ಲಿಷ್ ನಲ್ಲಿ ಅಂತ ಹೇಳ್ಬಿಟ್ಟು ಅದರಲ್ಲಿ 5 ಓವಲ್ಸ್ ಇನ್ನು ಉಳಿದೆಲ್ಲ ಕಾನ್ಸೋನೆಂಟ್ಸ್ ಅಂತ ಹೇಳಿ ಹೇಳ್ತೀವಿ. ಆದ್ರೆ ಸೌಂಡ್ಸ್ ವಿಚಾರಕ್ಕೆ ಬಂದಾಗ ದೇರ್ ಆರ್ 44 ಸೌಂಡ್ಸ್ ಇನ್ ಇಂಗ್ಲಿಷ್. ಓಕೆ, 44 ಸೌಂಡ್ಸ್ ಇದೆ, ಅದರಲ್ಲಿ 12 ಓವಲ್ ಸೌಂಡ್ಸ್ ಇದೆ. ಸೊ ಆ 12 ಓವಲ್ ಸೌಂಡ್ಸ್ ಎಲ್ಲ ಹಿಂದ್ಗಡೆ ನಾವೇನ್ ಮಾಡ್ತೀವಿ ಆಡ್ ಅನ್ನೋ ಒಂದು ಆರ್ಟಿಕಲ್ ಅನ್ನ ಆಡ್ ಮಾಡ್ತೀವಿ. ಆ ನಂತರ 8 ಡಿಪ್ತಾಂಗಾಸ್ ಇದೆ, ಹಾಗೆ 24 ಕಾನ್ಸೋನೆಂಟ್ ಸೌಂಡ್ಸ್ ಅನ್ನು ನಾವು ಇಂಗ್ಲಿಷ್ ನಲ್ಲಿ ಕಾಣಬಹುದು. ದಿಸ್ ಈಸ್ ವೆರಿ ಬೇಸಿಕ್ ನಾಲೆಡ್ಜ್. ಇದು ನಿಮ್ಮ ಬೇಸಿಕ್ ನಾಲೆಡ್ಜ್. ಸೊ ಹೋಗ್ತಾ ಹೋಗ್ತಾ ನಾ ಸೌಂಡ್ಸ್ ಗಳ ಬಗ್ಗೆನೂ ಕೂಡ ನಿಮಗೆ ತಿಳಿಸ್ಬೇಕು ಅಂದ್ರೆ ತಿಳಿಸ್ಕೊಡ್ತೇನೆ. ಎಸ್, ಹಾಗಾದ್ರೆ ಇಲ್ಲಿ ನಾವು ಒಂದು ಫಾರ್ಮುಲಾವನ್ನ ನೋಡೋಣ. ಫಾರ್ಮುಲಾ ಏನು? ಎ ನ ಎಲ್ಲಿ ಆಡ್ ಮಾಡಬೇಕು? ಹಾಗಾದ್ರೆ ನೋಡಿ, ಅ ಪ್ಲಸ್ ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಬಿಗಿನಿಂಗ್ ವಿತ್ ಅ ಕಾನ್ಸೋನೆಂಟ್ ಸೌಂಡ್. ಇಲ್ಲಿ ಆ ಅನ್ನೋದನ್ನ ಎಲ್ಲಿ ಯೂಸ್ ಮಾಡಬೇಕು ಅಂತಂದ್ರೆ ಓನ್ಲಿ ಸಿಂಗ್ಯುಲರ್ ನೌನ್ ಇರ್ಬೇಕಲ್ಲಿ, ಅಂದ್ರೆ ಒಂದನ್ನ ಮಾತ್ರ ಸೂಚಿಸೋ ಹಾಗಿರ್ಬೇಕು. ಗೊತ್ತಾ? ಪ್ಲೂರಲ್ ನೌನ್ ಇದ್ದಾಗ ನಾವ್ ಏನ್ ಮಾಡಬಾರ್ದು ವಿ ಕಾಂಟ್ ಯೂಸ್ ಆ. ಓಕೆ, ಹಾಗಾದ್ರೆ ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಆಗಿರ್ಬೇಕು. ಕೌಂಟೇಬಲ್ ನೌನ್ ಅಂದ್ರೆ ಸಿಂಗ್ಯುಲರ್ ನೌನೇ ಆಗಿರುತ್ತೆ. ಸೊ ಕೌಂಟೇಬಲ್ ನೌನ್ ಬಿಗಿನಿಂಗ್ ವಿತ್ ಕಾನ್ಸೋನೆಂಟ್ ಸೌಂಡ್. ಕಾನ್ಸೋನೆಂಟ್ ಸೌಂಡ್ ಇಂದ ಅದೇನಾಗಿರ್ಬೇಕು ಬಿಗಿನ್ ಆಗಿರ್ಬೇಕು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರೂಲ್. ಓಕೆ, ಇದನ್ನ ನೀವೇನ್ ಮಾಡ್ಬೇಕು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಅ ಬಾಯ್, ಇಲ್ಲಿ ಏನಿದೆ ಆ ನ ಎಲ್ಲಿ ಯೂಸ್ ಮಾಡಿದೀವಿ ನಾವು ಕಾನ್ಸೋನೆಂಟ್ ಸೌಂಡ್ ಹಿಂಗಡೆ ಆ ನ ಯೂಸ್ ಮಾಡಿದೀವಿ. ಸೊ ನೆಕ್ಸ್ಟ್ a cow, a car, a dog, and etc. a girl, a mother, a father. ಈ ರೀತಿ ಏನ್ ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಆನ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು? ಆನ್ ಈಸ್ ಯೂಸ್ಡ್ ಆಸ್ ನೋಡಿ ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಬಿಗಿನಿಂಗ್ ವಿತ್ ಅ ಓವಲ್ ಸೌಂಡ್. ಇಲ್ಲಿ ನಾವು ಆನ್ ನ ಕಾನ್ಸೋನೆಂಟ್ ಸೌಂಡ್ ಹಿಂದೆಗಡೆ ಹಚ್ತೀವಿ. ಆದ್ರೆ ಆನ್ ಅನ್ನ ನಾವಿಲ್ಲಿ ಓವಲ್ ಸೌಂಡ್, ಎಲ್ಲೆಲ್ಲಿ ಓವಲ್ ಸೌಂಡ್ ಬರುತ್ತೋ ಅಲ್ಲಿ ನಾವೇನ್ ಮಾಡ್ಬೇಕು ಆನ್ ಅನ್ನ ಅಲ್ಲಿ ಆಡ್ ಮಾಡಬೇಕು. ಸೊ ಅದು ಕೂಡ ಏನಾಗಿರುತ್ತೆ ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಆಗಿರುತ್ತೆ. ಅಲ್ಲಿ ಪ್ಲೂರಲ್ ಬಂದಾಗ ಕೂಡ ನಾವೇನ್ ಮಾಡಬಾರ್ದು ಆನ್ ಅನ್ನ ಆಡ್ ಮಾಡಬಾರ್ದು. ಸೊ ಅದು ಓವಲ್ ಸೌಂಡ್ ಇದ್ರೂ ಕೂಡ ವಿ ಕಾಂಟ್ ಆಡ್. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ ಅಬೌಟ್ ಆಡಿಂಗ್ ಆನ್. ಫಾರ್ ಎಕ್ಸಾಂಪಲ್ an elephant, an umbrella, an egg, an owl, and an old man, an idiot, an orphan. These are all the examples for the article an. ಹಾಗಾದ್ರೆ ಫ್ರೆಂಡ್ಸ್, ಈಗ ನಾನು ನಿಮಗೆ ಕೆಲವೊಂದು ಟ್ರಿಕ್ಕಿ ವರ್ಡ್ಸ್ ಗಳನ್ನ ಹೇಗೆ ಯೂಸ್ ಮಾಡ್ತೀವಿ, ಹಾಗೇನೆ ಅವುಗಳ ಹಿಂದೆ ಎ ಮತ್ತೆ ಆನ್ ಅನ್ನ ಯಾಕೆ ಹಚ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ಒಂದು ನಾನು ವರ್ಡ್ ಅನ್ನ ಬರ್ದಿದ್ದೀನಿ, ಆ ಯುರೋಪಿಯನ್ ಕಂಟ್ರಿ ಅಂತೇಳಿ. ಹಾಗಾದ್ರೆ ಇಲ್ಲಿ ಇ ಅಂತ ಇದೆ. ಹಾಗಾದ್ರೆ ಆನ್ ಯುರೋಪಿಯನ್ ಕಂಟ್ರಿ ಬರ್ಬೇಕಾಗಿತ್ತಲ್ಲ, ಯಾಕೆ ಇಲ್ಲಿ ಎ ಆ ಯುರೋಪಿಯನ್ ಕಂಟ್ರಿ ಅಂತ ಮಾಡ್ತಾ ಇದ್ದೀವಿ? ಸೊ ದಿಸ್ ಇಸ್ ದ ಟ್ರಿಕ್ಕಿ. ಏನು ಅಂತಂದ್ರೆ ಇಲ್ಲಿ ಈ ಯುರೋಪ್ ಯುರೋಪ್ ಅಂತೇಳಿ ಹೇಳ್ತೀವಿ ನಾವು, ಗೊತ್ತಾಯ್ತಾ? ಸೊ ಹಂಗಾಗಿ ಇಲ್ಲಿ ವೈ ಸೌಂಡ್ ಬರೋದ್ರಿಂದ ನಾವ್ ಏನ್ ಮಾಡ್ತೀವಿ ಆ ಅನ್ನ ಆಡ್ ಮಾಡ್ತೀವಿ. ಓಕೆ, ಯುರೋಪಿಯನ್ ಕಂಟ್ರಿ. ನೆಕ್ಸ್ಟ್ ಆ ಯೂನಿಸೈಕಲ್. ಸೊ ಇಲ್ಲಿ ಕೂಡ ಏನಾಗುತ್ತೆ ವೈ ಯು, ಇಲ್ಲಿ ವೈ ಸೌಂಡ್ ಬರೋದ್ರಿಂದ ನಾವು ಇಲ್ಲಿ ಏನ್ ಮಾಡ್ತೀವಿ ಆ ಅನ್ನ ಆಡ್ ಮಾಡ್ತೀವಿ. ನೆಕ್ಸ್ಟ್ ಹಾಗೇನೆ ಆ ಯೂನಿವರ್ಸಿಟಿ ಆಂಡ್ ಯೂನಿವರ್ಸಿಟಿ
ಹಾಗಾಗಲ್ಲ. ಸೌಂಡ್ಸ್ ಗಳ ಬಗ್ಗೆ ನಾವು ಇಲ್ಲಿ ಏನ್ ಮಾಡಬೇಕು, ಮಹತ್ವವನ್ನ ಕೊಡ್ಬೇಕಾಗುತ್ತೆ. ಯೂನಿವರ್ಸಿಟಿ, ಸೊ ಯು ಯೂನಿವರ್ಸಿಟಿ, so that's why we have to add a article. Okay, then a unit, same thing ಇಲ್ಲಿ ಕೂಡ unit, so ಹಾಗಾಗಿ next a user ಇಲ್ಲಿ ಕೂಡ ಏನ್ ಮಾಡಿದೀವಿ ನಾವು y ಸೌಂಡ್ ಅನ್ನ ಯೂಸ್ ಮಾಡಿರೋದ್ರಿಂದ ಅ ಅನ್ನ ಆಡ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ನಾವು ಕೆಲವೊಂದನ್ನ ಯು ಇಂದನೇ ಸ್ಟಾರ್ಟ್ ಮಾಡ್ತೀವಿ, ಆದ್ರೂ ಕೂಡ we have to add an ಅನ್ನ ಆಡ್ ಮಾಡ್ತೀವಿ. ಹೇಗೆ ಹಾಗಾದ್ರೆ ಇದಕ್ಕೆ ವರ್ಸಸ್ ನೋಡಿ, ಇಲ್ಲಿ an unusual problem ಅಂತ ಇದೆ. ಹಾಗಾದ್ರೆ ಇಲ್ಲಿ ಯಾಕೆ ನಾವು an ಅನ್ನ ಯೂಸ್ ಮಾಡಿದ್ವಿ ಅಂದ್ರೆ ಅ ಸೌಂಡ್ ಬರ್ತಾ ಇದೆ, ಏನ್ ಬರ್ತಾ ಇದೆ, ಆ ಸೌಂಡ್ ಬರ್ತಾ ಇದೆ, so that's why we have to add an. Okay, same example ಇಲ್ಲಿ ನೋಡಿ, an umbrella, so ಇಲ್ಲಿ umbrella ಅಲ್ವಾ, ಸೊ ಹಾಗಾಗಿ ಇಲ್ಲಿ an umbrella ಅಂತ ನಾವು ಯೂಸ್ ಮಾಡೋದು, ಹಾಗಾಗಿ ನಾವು an ಅನ್ನ ಆಡ್ ಮಾಡ್ತೀವಿ. ಸೊ ಇದೇ ತರನೇ ನಾವು an ಅನ್ನು ಕೂಡ ಕೆಲವೊಂದು ಟ್ರಿಕಿ ವರ್ಡ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಹೇಗೆ ಅಂತ ನೋಡೋಣ. an hour ಅಂತ ಇದೆ, ಹಾಗಾದ್ರೆ ಇಲ್ಲಿ HOUR ಅಂತ ಇದೆ. ಸೊ ಇಲ್ಲಿ ಯಾಕೆ ಅವರ್ ಅಂತ ಯೂಸ್ ಮಾಡ್ತೀವಿ ಅಂದ್ರೆ, ಇದನ್ನ ನೀವು ಕ್ಲೋಸ್ ಮಾಡಿ ಇದಿಷ್ಟೇ ನೋಡಿ, ಅವರ್ ಅಲ್ವಾ ಅಂತ. ಅದರಲ್ಲಿ ಓ ಸೌಂಡ್ ಇದೆ, ಓವಲ್ ಸೌಂಡ್ ಇದೆ, ಸೊ ಹಂಗಾಗಿ ನಾವ್ ಏನ್ ಮಾಡ್ತೀವಿ, ಆನ್ ಅನ್ನ ಯೂಸ್ ಮಾಡ್ತೀವಿ. ಈ ಎಚ್ ಅನ್ನ ಯಾಕೆ ಯೂಸ್ ಮಾಡಲ್ಲ ಅಂದ್ರೆ, ಎಚ್ ಇಲ್ಲಿ ಏನಾಗುತ್ತೆ, ಸೈಲೆಂಟ್ ಲೆಟರ್, ಗೊತ್ತಾಯ್ತಾ. ಸೊ ಹಂಗಾಗಿ ಆನ್ ಅವರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಆನ್ ಆನರೇಬಲ್, ಇಲ್ಲಿ ಕೂಡ ಅಷ್ಟೇ ಆನರೇಬಲ್, ಓಕೆ. ಸೊ ಇಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಆನ್ ಅನ್ನ ಯೂಸ್ ಮಾಡ್ತೀವಿ, ಆನ್ ಆನರೇಬಲ್ ಪರ್ಸನ್. ನೆಕ್ಸ್ಟ್, ಸೊ ಹಾಗಾದ್ರೆ ಇಲ್ಲಿ ಮತ್ತೆ ನಾವು ಇದನ್ನ ನಾವು ಹೊಸದಾಗಿ ತಗೊಂಡಾಗ ಕೆಲವೊಂದು ಟ್ರಿಕಿ ಹೇಗಿರುತ್ತೆ ಅಂತ ನೋಡಿ. ಆ ಹಿಸ್ಟೋರಿಕಲ್ ಇವೆಂಟ್ ಅಂತ ಇದೆ, ಹಿ ಸೊ ಇಲ್ಲಿ ನಾವು ಹೆಚ್ಚು ಸ್ಟ್ರೆಸ್ ಕೊಡೋದು ಎಚ್, ಇಲ್ಲಿ ಎಚ್ ಸೈಲೆಂಟ್ ಆಗಲ್ಲ, ಹಿಸ್ಟೋರಿಕಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆ ಹಿಸ್ಟೋರಿಕಲ್ ಇವೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆ ಹೋಟೆಲ್ ಅಲ್ಲ, ಇಲ್ಲಿ ಹೆಚ್ಚು ಸೈಲೆಂಟ್ ಮಾಡಬಾರ್ದು, ಹೋಟೆಲ್, ಓಕೆ, ಹೋಟೆಲ್, ಹಾಗಾಗಿ ನಾವೇನ್ ಮಾಡ್ಬೇಕು, ಆ ಹೋಟೆಲ್. ಎಸ್, ಇಸ್ ಇಟ್ ಕ್ಲಿಯರ್? ಹಾಗಾದ್ರೆ ಫ್ರೆಂಡ್ಸ್, ಇನ್ನು ಒಂದು ಸ್ಪೆಷಲ್ ಥಿಂಗ್ಸ್ ಗಳನ್ನ ನೋಡೋಣ. ನೋಡಿ, ನಾವೀಗ ಅಡ್ಜೆಕ್ಟಿವ್ಸ್ ಹಿಂದ್ಗಡೆನೂ ಕೂಡ ನಾವ್ ಏನ್ ಮಾಡಬಹುದು, ವಿ ಹ್ಯಾವ್ ಟು ಆಡ್ ಆ ಆರ್ ಆನ್, ಮತ್ತೆ ಎ ಮತ್ತೆ ಆನ್ ಅನ್ನ ಯೂಸ್ ಮಾಡ್ತೀವಿ. ಹೇಗೆ ಅಂತ ನೋಡೋಣ. ಅದು ಫಾರ್ಮುಲಾ ನೋಡಿ, ಎ ಆರ್ ಆನ್ ಪ್ಲಸ್ ಅಡ್ಜೆಕ್ಟಿವ್ ಪ್ಲಸ್ ನೌನ್. ಸೊ ಮುಂದೆಗಡೆ ಏನಿರ್ಬೇಕು, ನೌನ್. ಇಲ್ಲಿ ಎಕ್ಸಾಂಪಲ್ಸ್ ಅನ್ನ ನೋಡಿದಾಗ ಗೊತ್ತಾಗುತ್ತೆ. ಆನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಇದೆ. ಸೊ ಹಿಯರ್ ಇಸ್ ಆರ್ಟಿಕಲ್ ಅಂಡ್ ಅಡ್ಜೆಕ್ಟಿವ್ ಅಂಡ್ ನೌನ್. ಸೊ ಇಲ್ಲಿ ನೋಡಿ, ಇದು ಆರ್ಟಿಕಲ್ ಇದೆ, ಇದು ಅಡ್ಜೆಕ್ಟಿವ್ ಇದೆ, ಇದು ನೌನ್ ಇದೆ. ಸೊ ಗೊತ್ತಾಯ್ತಲ್ವಾ, ಆನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳ್ತಿದ್ವಿ. ಆನ್ ಇಂಟ್ರೆಸ್ಟಿಂಗ್ ಅಂತ ಬಳಸಿದೀವಲ್ಲ, ಇಲ್ಲಿ ಫಸ್ಟ್ ಲೆಟರ್ ಸೌಂಡ್ ಏನಿದೆ ಅಂತಂದ್ರೆ ಐ, ಓವಲ್ ಸೌಂಡ್ ಇದೆ, ಹಾಗಾಗಿ ನಾವೇನ್ ಮಾಡಿದ್ವಿ, ಆನ್ ಅನ್ನ ಯೂಸ್ ಮಾಡಿದ್ವಿ. ಸೊ ಇಂಟ್ರೆಸ್ಟಿಂಗ್ ಅನ್ನೋ ವರ್ಡ್ ಏನಿದೆ, ದಿಸ್ ಇಸ್ ಅಡ್ಜೆಕ್ಟಿವ್, ಓಕೆ. ನೆಕ್ಸ್ಟ್ ಆನ್ ಅನ್ಯೂಶುವಲ್ ಡೇ ಅಂತ ಹೇಳ್ತಾ ಇದೀವಿ. ಇಲ್ಲಿ ಕೂಡ ಓವಲ್ ಸೌಂಡ್ ಇದೆ, ಹಾಗಾಗಿ ನಾವೇನ್ ಮಾಡಿದ್ವಿ, ಆನ್ ಅನ್ನ ಯೂಸ್ ಮಾಡಿದೀವಿ. ಸೊ ಅನ್ಯೂಶುವಲ್, ದಿಸ್ ಇಸ್ ಆಲ್ಸೋ adjective. And an untold story, then an intelligent boy. Next, ಇಲ್ಲಿ ನಾವು ಇಷ್ಟೊತ್ತು ಏನ್ ಮಾಡಿದ್ವಿ, ಆನ್ ಅನ್ನ ಯೂಸ್ ಮಾಡಿದ್ವಿ. ಈಗ ಅ ನ ನಾವು ಅಡ್ಜೆಕ್ಟಿವ್ ನಲ್ಲೂ ಕೂಡ ಯೂಸ್ ಮಾಡಬಹುದು. ಹೇಗೆ ಅಂದ್ರೆ, ಆ ರೆಡ್ ಡ್ರೆಸ್ ಅಂತ ಇದೆ. ಸೊ ಇಲ್ಲಿ ಆರ್ ಅಂತಕ್ಕಂಥದ್ದು ಕಾನ್ಸನೆಂಟ್ ಸೌಂಡ್ ಆಗಿದೆ. ಸೊ ರೆಡ್ ಏನಿದೆ, ಇದು ಕಲರ್ ಅನ್ನ ಮೆನ್ಷನ್ ಮಾಡ್ತಕ್ಕಂಥದ್ದು. ಸೊ ಇದು ಅಡ್ಜೆಕ್ಟಿವ್ ಅಂತ ಹೇಳಿ ಹೇಳ್ತೀವಿ, ಗೊತ್ತಾಯ್ತಾ. ಇದು ನೌನ್. ಆ ರೆಡ್ ಡ್ರೆಸ್ ಕಾನ್ಸನೆಂಟ್ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಆ ರೆಡ್ ಡ್ರೆಸ್ ಅನ್ನ ಯೂಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ರೆಡ್ ಡ್ರೆಸ್ಸಸ್ ಅಂತ ಇತ್ತು ಅಂದ್ರೆ ವಿ ಕಾಂಟ್ ಯೂಸ್ ಆ, ಓಕೆ. ಇಲ್ಲಿ ಪ್ಲೂರಲ್ ನೌನ್ ಆಗ್ಬಿಡುತ್ತದು, ಹಾಗಾಗಿ ಸಿಂಗುಲರ್ ನೌನ್ ಇದ್ದಾಗ ಮಾತ್ರ ಆ ನ ಯೂಸ್ ಮಾಡಬೇಕು. ಆ ನ್ಯೂ ಕ್ಯಾಮರಾ, ಓಕೆ, ಆ ನ್ಯೂ ಕ್ಯಾಮರಾ, ಇಲ್ಲಿ ಕೂಡ ನಾವು ಆ ನ ಯೂಸ್ ಮಾಡಿದೀವಿ. ಇಲ್ಲಿ ಏನಿದೆ, ಕಾನ್ಸನೆಂಟ್ ಸೌಂಡ್ ಇದೆ. ಹಾಗಾದ್ರೆ ನಾವೀಗ ಎಸ್ ಫ್ರೆಂಡ್ಸ್, ಹಾಗಿದ್ರೆ ಇವಾಗ ನಾವು ಇಲ್ಲಿವರೆಗೂ ಕೂಡ ಇಂಡೆಫಿನಿಟ್ ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಡೆಫಿನೆಟ್ ಆರ್ಟಿಕಲ್ ಆಗಿರೋಂಥ ದ, ಇದನ್ನ ನಾವು ಎಲ್ಲಿ ಹೇಗೆ
ಮಾಡಬೇಕು ಅಂತ ನೋಡೋಣ. ಸೊ ಯೂಸೇಜ್ ಆಫ್ ಆರ್ಟಿಕಲ್ ದ. ಇಲ್ಲಿ ಫಸ್ಟ್ ರೂಲ್ ಏನ್ ಹೇಳುತ್ತೆ, ಫಸ್ಟ್ ಇನ್ಸ್ಟ್ರಕ್ಷನ್ ಅಂತಾನು ಕೂಡ ಹೇಳ್ಬೋದು. ಸೊ ಏನ್ ಹೇಳುತ್ತೆ, ವಿತ್ ದ ನೇಮ್ಸ್ ಆಫ್ ಕಂಟ್ರೀಸ್. ಸೊ ಎಲ್ಲಾ ಕಂಟ್ರೀಸ್ ನೇಮ್ಸ್ ಗಳ ಹಿಂದೆನೂ ಕೂಡ ನಾವ್ ಏನ್ ಮಾಡಲ್ಲ, ವಿ ಡಿಡಂಟ್ ಯೂಸ್ ದ. ಬಟ್ ಕೆಲವೊಂದು ಕಂಟ್ರಿಗಳನ್ನ ಅಂದ್ರೆ ಯುನೈಟೆಡ್ ಆಗಿರುತ್ತೆ ನೋಡಿ, ಅಂತ ಕಂಟ್ರಿಗಳನ್ನ ಹೇಳುವಂತ ಸಂದರ್ಭದಲ್ಲಿ ವಿ ಯೂಸ್ ದ, ಇದನ್ನ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಹಾಗಾದ್ರೆ ನೋಡಿ ಎಕ್ಸಾಂಪಲ್ ಹೇಗಿದೆ, ದ UK ಯುನೈಟೆಡ್ ಕಿಂಗ್ಡಮ್, ಹಾಗೇನೆ ದ USA, ಹಾಗೇನೆ ದ UAE. ಸೊ ಈ ರೀತಿಯಾಗಿರೋ ಒಂದು ಕಲೆಕ್ಷನ್ ಇರೋಂಥದ್ದು ಇದರಲ್ಲಿ ನಾವೇನ್ ಮಾಡ್ತೀವಿ, ವಿ ಯೂಸ್ ದ ಡೆಫಿನೆಟ್ ಆರ್ಟಿಕಲ್. ಇದು ಫಸ್ಟ್ ರೂಲ್ಸ್ ಅಂತ ಹೇಳ್ತೀವಿ. ಮತ್ ದ ಇಂಡಿಯಾ, ದ ಪಾಕಿಸ್ತಾನ, ದ ಅಫ್ಘಾನಿಸ್ತಾನ ಹೀಗೆ ಹೇಳ್ಬಾರ್ದು. ಸೊ ಆ ಕಂಟ್ರಿಗಳ ಹಿಂದೆ ನಾವು ಯಾವುದೇ ರೀತಿಯಾದಂತ ಆರ್ಟಿಕಲ್ಸ್ ಅನ್ನ ಆಡ್ ಮಾಡಲ್ಲ. ದೆನ್ ಸೆಕೆಂಡ್ ರೂಲ್ ಏನ್ ಹೇಳುತ್ತೆ, ಬಿಫೋರ್ ದ ನೇಮ್ಸ್ ಆಫ್ ಜರ್ನಲ್ಸ್ ಅಂಡ್ ನ್ಯೂಸ್ ಪೇಪರ್ಸ್. ಸೊ ನೋಡಿ ಜರ್ನಲ್ಸ್ ಬಗ್ಗೆ ಪತ್ರಿಕೆಗಳ ಹೇಳುವಾಗ ಅಥವಾ ನ್ಯೂಸ್ ಪೇಪರ್ಸ್ಗಳು ಜರ್ನಲ್ಸ್ ಗಳ ಒಂದು ಹೆಸರುಗಳ ಹಿಂದೆ ನಾವು ಏನ್ ಮಾಡ್ತೀವಿ, ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಫಸ್ಟ್ ಎಕ್ಸಾಂಪಲ್ ನೋಡಿ, ದ ಹಿಂದೂ, ಇದು ನ್ಯೂಸ್ ಪೇಪರ್ ಇದೆ ಅಲ್ವಾ, ಪತ್ರಿಕೆ ಇದೆ. ಹಾಗೇನೆ ದ ನ್ಯೂಯಾರ್ಕ್ ಟೈಮ್ಸ್. ಸೊ ಈಗೆಲ್ಲ ನಾವ್ ಏನ್ ಮಾಡ್ತೀವಿ, ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಎಲ್ಲಿ, ಜರ್ನಲ್ಸ್, ನೇಮ್ಸ್ ಆಫ್ ಜರ್ನಲ್ಸ್ ಅಂಡ್ ನ್ಯೂಸ್ ಪೇಪರ್ಸ್, ಅದ್ರ ಹಿಂದೆಗಡೆ ನಾವ್ ಏನ್ ಮಾಡ್ತೀವಿ, ದ ಅನ್ನ ಯೂಸ್ ಮಾಡ್ತೀವಿ. ಹಾಗೇನೆ ಸಿ ಒಂದು ರೂಲ್ ಏನ್ ಹೇಳುತ್ತೆ, ಬಿಫೋರ್ ದ ನೇಮ್ಸ್ ಆಫ್ ಕ್ಲಾಸಿಕ್ಸ್ ಅಂಡ್ ಹೋಲಿ ಬುಕ್ಸ್. ಸೊ ಈಗ ಕೆಲವೊಂದು ಪವಿತ್ರವಾದಂತ ಬುಕ್ ಗಳಿರುತ್ತೆ, ಆಮೇಲೆ ಕ್ಲಾಸಿಕ್ಸ್ ಇರುತ್ತೆ, ಅವುಗಳ ಹಿಂದ್ಗಡೆ ನಾವ್ ಏನ್ ಮಾಡ್ತೀವಿ, ದ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದ ರಾಮಾಯಣ, ಆ ರಾಮಾಯಣ ಅನ್ಬಾರ್ದು, ಒಂದೇ ಬುಕ್, ಬಟ್ ದಿಸ್ ಇಸ್ ಅ ಹೋಲಿ ಬುಕ್. ಹೋಲಿ ಬುಕ್ ಡೆಫಿನೆಟ್ ಆಗಿ ಹೋಲಿ ಬುಕ್. ಸೊ ಹಾಗಾಗಿ ದ ರಾಮಾಯಣ, ಆಮೇಲೆ ದ ಕುರಾನ್, ಹಾಗೇನೆ ದ ಬೈಬಲ್, ದ ಭಗವದ್ಗೀತಾ, ಇವೆಲ್ಲವುಗಳ ಹಿಂದೆ ನಾವೇನ್ ಮಾಡ್ತೀವಿ, ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಎಸ್ ಫ್ರೆಂಡ್ಸ್, ಹಾಗಿದ್ರೆ ನಾವು ಡಿ ರೂಲ್ ಏನ್ ಹೇಳುತ್ತೆ ಅಂತ ನೋಡೋಣ. ಎಲ್ಲಿ ಯೂಸ್ ಮಾಡಬೇಕು ಡಿ ರೂಲ್ ಅಲ್ಲಿ ಅಂದ್ರೆ, while speaking of something or somebody already referred to. ಅಂದ್ರೆ ನಮ್ಗೆ ಗೊತ್ತಿರೋಂತ ವ್ಯಕ್ತಿ ಬಗ್ಗೆ ಅಥವಾ ವಿಚಾರದ ಬಗ್ಗೆ ನಾವು ಏನಾರ ಮಾತಾಡ್ತಾ ಇದ್ವಿ ಅಂತಂದಾಗ ನಾವ್ ಏನ್ ಮಾಡ್ತೀವಿ, ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಎಕ್ಸಾಂಪಲ್ ಅನ್ನ ನೋಡೋಣ. The boy who came to see me yesterday was my brother. ಗೊತ್ತಾಯ್ತಲ್ಲ, ಈಗ ಆಲ್ರೆಡಿ ನನಗೆ ಬಾಯ್ ಗೊತ್ತಿದ್ದಾನೆ, ಯಾವಾಗ, yesterday ನನ್ನ ನೋಡಕ್ಕೆ ಬಂದಿದ್ದ. ಸೊ ಹಾಗಾಗಿ ನಾವು ಏನ್ ಯೂಸ್ ಮಾಡಿದೀವಿ, ಓಕೆ ನೋಡಿದ್ರಲ್ಲ, ಇಲ್ಲಿ ನಾವು ಏನ್ ಮಾಡಿದೀವಿ, ದ ಆರ್ಟಿಕಲ್ ಅನ್ನ ಯೂಸ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಸೇಮ್ ಇದೆ. The story that he told us yesterday was very interesting. ಸೊ ನಾವಿಲ್ಲಿ ಸ್ಟೋರಿ ಬಗ್ಗೆ ಮಾತಾಡ್ತಿದೀವಿ. yesterday he told the story, it was very interesting. Okay, here we use also definite article the. Then we will move another thing. ನೋಡಿ ಇಲ್ಲಿ ಈ ರೂಲ್ ಏನ್ ಹೇಳುತ್ತೆ, ಬಿಫೋರ್ ದ ನೇಮ್ಸ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಹಿಂದೆನೂ ಕೂಡ ನಾವೇನ್ ಮಾಡ್ತೀವಿ, we have to add the article ಅನ್ನ ಆಡ್ ಮಾಡ್ತೀವಿ. ಸೊ ಫಾರ್ ದ ಎಕ್ಸಾಂಪಲ್ ನೋಡಿ, the piano, I play the piano. So the piano ಅಂತ ಹೇಳಬೇಕು. Piano, it is also musical instruments, that's why we have to add the article. Then the flute, the harmonium. Okay, is it clear? Next F rule ಏನಿದೆ, ಇಲ್ಲಿ ಎಕ್ಸಾಂಪಲ್ ಥ್ರೂ ಹೋಗೋಣ. ಇಲ್ಲಿ ನಾವು the radio, the cinema, the theater, ಹೀಗೆ ನಾವು ಹೀಗಿರ್ತಕ್ಕಂತಹ ಇನ್ಸ್ಟ್ರೂಮೆಂಟ್ ಗಳಿಗೆ, ಹೀಗಿರ್ತಕ್ಕಂತ ಇಕ್ವಿಪ್ಮೆಂಟ್ಸ್ ಗಳಿಗೆ ನಾವ್ ಏನ್ ಮಾಡ್ತೀವಿ, ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಹಾಗೇನೆ ಫ್ರೆಂಡ್ಸ್, ಇವೆಲ್ಲವೂ ಕೂಡ ನಾವ್ ಏನಂತ ಹೇಳ್ತೀವಿ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಫಾರ್ಮ್ಸ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇವುಗಳ ಹಿಂದೆನೂ ಕೂಡ ನಾವ್ ಏನ್ ಮಾಡ್ತೀವಿ, ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಎಕ್ಸೆಪ್ಷನ್ ಒನ್ ಥಿಂಗ್ ಬಿಟ್ಟು, ಯಾವ್ದು ಅಂದ್ರೆ ಟಿವಿ ಹಿಂದ್ಗಡೆ ನಾವ್ ಏನ್ ಮಾಡಲ್ಲ, ದ ನ ಯೂಸ್ ಮಾಡಲ್ಲ. ಸೊ ನೋಡಿ ಎಕ್ಸಾಂಪಲ್ ನೋಡಿ, ಐ ಆಲ್ವೇಸ್ ಲಿಸನ್ ಟು ದ ರೇಡಿಯೋ, ಬಟ್ ದ ಟಿವಿ ಅಂತ ಹೇಳಿ ನಾವು ಯೂಸ್ ಮಾಡಲ್ಲ. ನೆಕ್ಸ್ಟ್ ಈಗ ಜಿ ರೂಲ್ಸ್ ಏನ್ ಹೇಳುತ್ತೆ. ಓಕೆ ಫ್ರೆಂಡ್ಸ್, ಈಗ ಜಿ ರೂಲ್ಸ್ ಏನ್ ಹೇಳುತ್ತೆ ನೋಡೋಣ. ಪ್ಲೇಸಸ್ ನೇಮ್ಸ್. ಸೊ ಪ್ಲೇಸಸ್ ನೇಮ್ಸ್ ಅಲ್ಲೂ ಕೂಡ ನಾವು ಇದನ್ನ ಯೂಸ್ ಮಾಡ್ತೀವಿ. ನೋಡಿ ಪ್ಲೇಸಸ್ ನೇಮ್ಸ್ ಅಂದ್ರೆ ಈಗ
ಸೀಸ್ ಆಗಿರ್ಬೋದು, ಮೌಂಟೇನ್ ಗ್ರೂಪ್ಸ್, ಬರೀ ಒಂದೇ ಮೌಂಟೇನ್ ಇದ್ರೆ ಹೇಳಲ್ಲ, ಮೌಂಟೇನ್ ಗ್ರೂಪ್ಸ್ ಇತ್ತು ಅಂತಂದ್ರೆ ನಾವು ಏನ್ ಮಾಡ್ತೀವಿ ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಹಾಗೇನೆ ದ ಐಲ್ಯಾಂಡ್ಸ್ ಗ್ರೂಪ್ಸ್ ಇದ್ರೆ ಓಕೆ ದ ರಿವರ್ಸ್, ಹಾಗೇನೆ ಡೆಸರ್ಟ್ಸ್. ನೆಕ್ಸ್ಟ್ ಈ ಡೆಸರ್ಟ್ಸ್ ಇದ್ದಾಗ ಕೂಡ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಆರ್ಟಿಕಲ್ ಅನ್ನ ಆಡ್ ಮಾಡ್ತೀವಿ. ಸೊ ಹಾಗಾದ್ರೆ ಸೀಸ್ ಎಕ್ಸಾಂಪಲ್ ನೋಡಿ, ದ ಬೇ ಆಫ್ ಬಂಗಾಲ್, ಬಂಗಾಳ ಕೊಲ್ಲಿ ಅಂತ ಹೇಳ್ತೀವಲ್ಲ, ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ದ ಬೇ ಆಫ್ ಬೆಂಗಾಲ್, ದ ಅರೇಬಿಯನ್ ಸಿ. ಓಕೆ, ಈ ರೀತಿಯಾಗಿ ನಾವು ಸೀಸ್ ಗಳಿಗೆ ಏನ್ ಮಾಡ್ತೀವಿ ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಹಾಗೇನೆ ಮೌಂಟೇನ್ ಗ್ರೂಪ್ಸ್ ಅಂತ ಹೇಳಿ ಹೇಳಿದ್ವಿ. ಹಾಗಾದ್ರೆ ದ ಹಿಮಾಲಯಾಸ್, ಇಟ್ಸ್ ಎ ಗ್ರೂಪ್ ಆಫ್ ಮೌಂಟೇನ್ ಇದೆ, ಹಾಗಾಗಿ ನಾವು ದ ಹಿಮಾಲಯಾಸ್. ದ ವಿಂಧ್ಯಾಸ್, ವಿಂಧ್ಯ ಪರ್ವತಗಳು ಅಂತ ಹೇಳ್ತೀವಿ, ಪರ್ವತಗಳು, ಹಾಗಾಗಿ ದ ವಿಂಧ್ಯಾಸ್. ನೆಕ್ಸ್ಟ್ ಹಾಗೇನೆ ದ ಐಲ್ಯಾಂಡ್ ಗ್ರೂಪ್ಸ್. ಸೊ ಐಲ್ಯಾಂಡ್ ಗ್ರೂಪ್ಸ್ ಗಳಿಗೂ ಕೂಡ ನಾವು ಏನ್ ಮಾಡ್ತೀವಿ ವಿ ಹ್ಯಾವ್ ಟು ಆಡ್ ದ ವೆಸ್ಟ್ ಇಂಡೀಸ್. ಓಕೆ, ಗ್ರೂಪ್ ಇರ್ಬೇಕಲ್ಲಿ. ನೆಕ್ಸ್ಟ್ ಹಾಗೇನೆ ದ ರಿವರ್ಸ್, ಫಾರ್ ಎಕ್ಸಾಂಪಲ್ ದ ಗಂಗಾ, ದ ಯಮುನಾ, ಆಮೇಲೆ ದ ಸಟ್ಲೇಜ್, ಈ ರೀತಿಯಾದಂತಹ ನದಿಗಳಿಗೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನ ನಾವು ಡೆಸರ್ಟ್ಸ್ ಅಂತ ಹೇಳಿ ಹೇಳ್ತಾ ಇದ್ವಿ, ಮರುಭೂಮಿ ಪ್ರದೇಶಗಳು. ಸೊ ಡೆಸರ್ಟ್ಸ್ ಗೆ ಈಗ ದ ಸಹಾರಾ, ದ ಥಾರ್, ಇವೆಲ್ಲವೂ ಕೂಡ ಏನಂತಂದ್ರೆ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡೋಂತ ನೇಮ್ಸ್. ಸೊ ಹಾಗಾಗಿ ಏನ್ ಮಾಡ್ತೀವಿ ಇಲ್ಲಿ ನಾವು ದ ಆರ್ಟಿಕಲ್ ಅನ್ನ ಆಡ್ ಮಾಡ್ತೀವಿ. ಇನ್ನ ನೆಕ್ಸ್ಟ್ ಫೇಮಸ್ ಹೋಟೆಲ್ಸ್. ಸೊ ಫೇಮಸ್ ಹೋಟೆಲ್ಸ್ ಅಲ್ಲಿ ಕೂಡ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ದ ತಾಜ್ ಹೋಟೆಲ್, ದಿಸ್ ಇಸ್ ವೆರಿ ಫೇಮಸ್ ಹೋಟೆಲ್. So that's why we have to add the. Next, famous theaters. Famous theaters ಅಂದ್ರೆ the play house. It is in Britain. Britain ಒಳಗಿರಂತ play house. So the play house ಅಂತ ಹೇಳಬೇಕು. ಇದು ಥಿಯೇಟರ್ ಫ್ರೆಂಡ್ಸ್. ನೆಕ್ಸ್ಟ್ ಹಾಗೇನೆ ಮ್ಯೂಸಿಯಂ, ದ ಮ್ಯೂಸಿಯಂ ಅಂಡ್ ಆರ್ಟ್ ಗ್ಯಾಲರಿ, ಇವುಗಳಿಗೂ ಕೂಡ ನಾವ್ ಏನ್ ಮಾಡ್ತೀವಿ ದ, ಅವು ಹೇಳೋಕಿನ ಮುಂಚೆನೆ ನಾವು ದ ನ ಆಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದ ಕ್ಯಾಲ್ಕತ್ತಾ ಮ್ಯೂಸಿಯಂ, ದ ಕಲ್ಕತ್ತಾ ಮ್ಯೂಸಿಯಂ ಅಂತ ಹೇಳ್ತೀವಿ. ಹಾಗೆ ದ ಬ್ರಿಟಿಷ್ ಮ್ಯೂಸಿಯಂ, ದೊಡ್ಡ ದೊಡ್ಡ ಮ್ಯೂಸಿಯಂ, ಬಹಳ ಫೇಮಸ್ ಆಗಿರೋಂಥ ಮ್ಯೂಸಿಯಂಗಳಲ್ಲಿ ನಾವು ದ ಕಲ್ಕತ್ತಾ ಮ್ಯೂಸಿಯಂ, ದ ಬ್ರಿಟನ್ ಅಥವಾ ಬ್ರಿಟಿಷ್ ಮ್ಯೂಸಿಯಂ ಅಂತೇಳಿ ಕರಿತೀವಿ. ಹಾಗೇನೆ ಫ್ರೆಂಡ್ಸ್ ಇನ್ನ ಬಹಳ ಮುಖ್ಯವಾಗಿ ನೋಡೋದಾದ್ರೆ ಫೇಮಸ್ ಮಾನ್ಯುಮೆಂಟ್ಸ್ ಗಳಲ್ಲಿ ಹಿಂದೆನೂ ಕೂಡ ನಾವೇನ್ ಮಾಡ್ತೀವಿ ವಿ ಹ್ಯಾವ್ ಟು ಯೂಸ್ ದ ಆರ್ಟಿಕಲ್. ಫಾರ್ ಎಕ್ಸಾಂಪಲ್ ದ ತಾಜ್ ಮಹಲ್, ಹಾಗೇನೆ ದ ಗೋಲ್ ಗುಂಬಜ್, ಹೀಗೆ ಏನೇನ್ ಫೇಮಸ್ ಮಾನ್ಯುಮೆಂಟ್ಸ್ ಇದೆ ನೋಡಿ ನಮ್ಮ ಇಂಡಿಯಾದಲ್ಲಿ, ಆರ್ಕಿಟೆಕ್ಚರ್ ಅಂದ್ರೆ ಆರ್ಟ್ ಗ್ಯಾಲರಿ ಒಳಗೂ ಕೂಡ ಬರುತ್ತೆ. ಸೊ ಹಿಂದ್ಗಡೆನೂ ಕೂಡ ನಾವೇನ್ ಮಾಡ್ತೀವಿ ದ ಆರ್ಟಿಕಲ್ ಅನ್ನ ಆಡ್ ಮಾಡ್ತೀವಿ. ಹಾಗಿದ್ರೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಾವು ಆರ್ಟಿಕಲ್ಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡ್ವಿ ಅಂತ ಅನ್ಕೊಂಡಿದೀವಿ, ಬಟ್ ತಿಳ್ಕೊಂಡಿಲ್ಲ. ಇನ್ನೂ ಕೆಲವೊಂದು ಮಾಹಿತಿಯನ್ನ ಈ ಆರ್ಟಿಕಲ್ಸ್ ನಲ್ಲಿ ತಿಳ್ಕೊಳ್ಬೇಕು. ಒಮಿಷನ್ಸ್ ಆಫ್ ಆರ್ಟಿಕಲ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು. ಅದು ಮುಂದಿನ ಸೆಷನ್ ಅಲ್ಲಿ ನೋಡೋಣ. ಜೊತೆಗೆ ಎಕ್ಸರ್ಸೈಸಸ್ ಕೂಡ ನಿಮಗೆ ಕೊಡ್ತೀನಿ, ಅದನ್ನು ಕೂಡ ನಾವು ಇಲ್ಲಿ ಬಿಡಿಸೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಸೊ ಲೈಕ್ ಆಗಿದೆ ಅಂತ ಹೇಳಿ